Boleh pura kelapuk ini. Ja. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ ಸಹ? ಏನು ಚಲೋರು ಮಾತೆಲ್ಲ. ವೆಲ್ಕಮ್ ಟು ಮೈ ಬ್ಲಾಗ್. ಯಾರೆಲ್ಲ ಫಸ್ಟ್ ಟೈಮ್ ಈ ಬ್ಲಾಗ್ ನೋಡ್ತಿದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾನು ಇವತ್ತು ಸ್ವಲ್ಪ ಬ್ಯುಸಿ ಡೇ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ. ಅಂದರೆ ನಂದು ಸ್ವಲ್ಪ ಸಾರಿ ಬ್ಲೌಸ್ ಎಲ್ಲ ಇದೆ, ಸ್ಟಿಚಿಂಗ್ ಕೊಡಲಿಕ್ಕಿದೆ. ಇನ್ನೆಲ್ಲ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಬಂತಲ್ಲ ಏಪ್ರಿಲ್ ಮೇಲಿ. ಇವಾಗಲೇ ಕೊಟ್ಟರೆ ಟೈಲರ್ ಸ್ವಲ್ಪ ಬೇಗ ಕೊಡ್ತಾರೆ. ಇಲ್ಲರೆ ಏಪ್ರಿಲ್ ಮೇಲೆ ಕೊಟ್ಟರೆ ನಮ್ಮದು ಲಾಸ್ಟ್ ಆಗ್ತದೆ. ಆಮೇಲೆ ಏನಾದರೂ ಸ್ವಲ್ಪ ಸರಿಯಾಗಿಲ್ಲ, ರಿಪೇರಿ ಮಾಡಬೇಕು ಅಂದರೆ ಅವರು ಸ್ವಲ್ಪ ಆಚೆ ಈಚೆ ನೋಡ್ತಾರೆ. ಅದಕ್ಕೆ ನಾನು ಬೇಗ ಪ್ಲ್ಯಾನ್ ಮಾಡಿ ಬೇಗನೆ ಹೋಗ್ತಾ ಇದ್ದೀನಿ. ಆವಾಗ ಟೈಲರಿಗೂ ಈಸಿ ಆಗುತ್ತೆ, ನಮಗೂ ಸಹ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ಟೈಮ್ ಈಗ 10:30 ಆಗ್ತಾ ಬಂತು. ಒಂದೊಂದೇ ಕೆಲಸ ಬೇಗ ಮುಗಿಸಿಬಿಟ್ರೆ ಆಮೇಲೆ ಬೇಗ ನಾವೆಲ್ಲ ಕೆಲಸ ಮುಗಿಸ್ಕೊಳ್ಬೋದು. ಓಕೆ, ಸಿ ಯು ಲೇಟರ್. ನಾನು ಅದೇ ಬ್ಲೌಸ್ ಸ್ಟಿಚ್ ಕೊಡುವ ಅಂತ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮನೆಯಿಂದ ಸ್ವಲ್ಪ ದೂರ ಇದೆ, ಅದು ಕೋಟ ಅಂತ ಹೇಳಿ. ಅಲ್ಲೊಬ್ಬರು ಲೇಡೀಸ್ ಟೈಲರ್ ಇದ್ದಾರೆ, ತುಂಬ ಚೆನ್ನಾಗಿ ಅಂದರೆ ಸ್ಟಿಚ್ ಮಾಡ್ತಾರೆ. ನಾನು ತುಂಬ ಟೈಲರ್ ಚೇಂಜ್ ಮಾಡ್ತಾ ಇದ್ದೆ, ಯಾರು ಸಹ ಪರ್ಫೆಕ್ಟ್ ಆಗ್ತಾ ಇರಲಿಲ್ಲ. ಆಚೆ ಈಚೆ ಅಂತ ಸ್ವಲ್ಪ ಚೇಂಜಸ್ ಆಗ್ತಾ ಇದ್ದಿತ್ತು. ಇವರಲ್ಲಿ ಕೊಟ್ಟಾಗಿಂದ ಅದೆಲ್ಲ ಏನು ಕಂಪ್ಲೇಂಟ್ ಇಲ್ಲ. ಹಾಗಾಗಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆದರೂ ಸಹ ನಾನು ಅಲ್ಲೇ ಹೋಗಿ ಕೊಟ್ಟು ಬರೋದು. ಮತ್ತು ಇವರು ರೀಸನೇಬಲ್ ಸಹ, ಏನು ಕಾಸ್ಟ್ಲಿ ಏನಿಲ್ಲ. ಹಾಗಾಗಿ ಒಂದು ಫಿಕ್ಸ್ ಆಗಿದೆ. ವರ್ಕು ಎಲ್ಲ ಮಾಡ್ತಾರೆ ಅವರು. ಸಲ್ವಾರು, ಈ ಜ್ಯೂಸ್ ಒಂದು ಮಿರಾಕಲ್ಲೇ ಹೇಳ್ಬೋದು. ನಾನು ರೆಸಿಪಿ ಚೆನ್ನಾಗೆಲ್ಲ ಹಾಕಿದ್ದೀನಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆನ್ನಾಗಿ ಇದನ್ನು ಎಲ್ಲ ಮಹಿಳೆಯರು ಸಹ ದಿನಾಲು ಕುಡೀರಿ, ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿ. ತುಂಬ ಟೇಸ್ಟಿನೂ ಆಗಿರುತ್ತೆ. ಇದೇ ನೋಡಿ, ಮಹಿಳೆಯರು ಕುಡಿಯಲೇಬೇಕಾದ ಜ್ಯೂಸು. ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಮಹಿಳೆಯರಂದರೂ ಮಹಿಳೆಯರಷ್ಟೇ ಅಲ್ಲ, ಗಂಡಸರು ಕುಡಿಬೋದು. ತುಂಬ ಹೆಲ್ತ್ ಬೆನಿಫಿಟ್ ಜಾಸ್ತಿನೇ ಇದೆ ಇದರಲ್ಲಿ. ಹಾಯ್ ಫ್ರೆಂಡ್ಸ್, ಇವತ್ತು ಈವ್ನಿಂಗ್ ಈಗ 5:30 ಆಯಿತು. ಒಂಚೂರು ಟೆಂಪಲಿಗೆ ಹೊರಟಿದ್ದು, ಯಾಕಂದರೆ ಇಲ್ಲೆಲ್ಲ ಹಬ್ಬ ನಡೀತಾ ಇದೆ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣು ಕೈ ಮಾಡ್ಕೊಂಡು ಬರುವ ಅಂತ. ಅಲ್ಲಿದೆಲ್ಲ ಅಪ್ಡೇಟ್ ನಾನು ಮಾಡ್ತೀನಿ. ನೋಡಿ, ಅಪ್ಪು ಸಹ ಸ್ಕೂಲಿಂದ ಬಂದು ರೆಡಿಯಾಗಿದ್ದಾನೆ. ಹೊಸ ವಾಚ್ ಎಲ್ಲ ಹಾಕ್ಕೊಂಡಿದ್ದಾನೆ ಅವನು. ನೋಡಿ, ಎಂಥದ್ದು ತುಳಸಿ? ಹೌದಾ, ಛೇ. ಬ್ಯೂಟಿಫುಲ್ ಉಂಟಿಲ್ಲ? ಇದೇ ನೋಡಿ, ಅದು ದೇವಸ್ಥಾನ. ತುಂಬ ಪುರಾತನ, ಚೆನ್ನಾಗಿದೆ. ಸಣ್ಣ ಊರು, ಅಂದರೆ ತುಂಬ ದೊಡ್ಡ ಊರಲ್ಲ. ಹಾಗಾಗಿ ಸ್ವಲ್ಪ ಜನ ಸೇರಿದ್ರು. ಇವರು ತುಂಬ ಜನ ಬರ್ತಾರೆ, ಅಂದರೆ ಅವರವರು ಊರಿದ್ದಲ್ವ, ಹಾಗಾಗಿ ಎಲ್ಲ ಜನ ಸೇರ್ತಾರೆ. ನಮ್ಮ ಅಪ್ಪು ಅಂತೂ ದೇವರನ್ನು ಬಿಟ್ಟು ಎಲ್ಲ ನೋಡ್ತಾ ಇದ್ದ, ಸರ್ಚ್ ಮಾಡ್ತಿದ್ದ ಯಾವ್ದು ಟಾಯ್ಸ್ ನಾನು ತೊಗೊಳ್ಬೇಕು ಅಂತ. ಅವನನ್ನು ಮೈಂಡು ಹಾಗೆ ಹೀಗೆ ಅಂತೆಲ್ಲ ಹೇಳಿ ನಾವು ದೇವಸ್ಥಾನದೊಳಗೆ ಹೋಗುವ, ಹಣ್ಣು ಕಾಯಿ ತೊಗೊಳ್ಳೋಣ ಅಂತ ದೇವಸ್ಥಾನದೊಳಗೆ ಕರ್ಕೊಂಡು ಬಂದ್ವಿ ಅವನನ್ನು. ಹಾಗಾಗಿ ಸುಮ್ಮನೆ ಇದ್ದ, ಆದರೂ ನೋಡ್ತಾ ಇದ್ದ ಏನು ತಗೊಳ್ಬೇಕು ಅಂತ ಹೇಳಿ.
ಇದು ಇದೆ ಹೋಟೆಲ್ ಆರ್ಯ ವೆಜ್ ಅಂತ, ಚೆನ್ನಾಗಿರುತ್ತೆ ಈ ಹೋಟ್ಲಲ್ಲಿ. ಲಾಸ್ಟ್ ಸ್ಟಾಪ್ ಫಸ್ಟಾ? ಅಯ್ಯೋ ತೆಂಕಲ ಹೋಟೆಲ್ಗೆ പോയി ನಮ್ಮ ಅಪ್ಪ ನೋಡಿ ಹೋಟ್ಲಲ್ಲಾದ್ರೂ ಸುಮ್ಮನೆ ಕುತ್ಕೊಳ್ಳೋ ಪಾರ್ಟಿ ಅಲ್ಲ, ಇಲ್ಲಿ ಅಂತ ಹಾರ್ತಾ ಇರಬೇಕು. ಹಾಗೆ ಆಡ್ತಾ ಇದ್ದ, ಓಪನ್ ಇದೆ ಅದು ಹೋಟೆಲ್ಸ. ಆಮೇಲೆ ನೋಡಿ ಜಾತ್ರೆಯಲ್ಲಿ ಅಂತ ತಗೊಂಡಿದ್ದಾನೆ ಚೆಸ್. ಆಡಂದರೆ ಆಟ ಆಡೋದಿಲ್ಲ, ಆಡಲಿಕ್ಕೆ ಗೊತ್ತಿಲ್ಲ, ಅಂತ ಗಲಾಟೆ. ಅವನು ಒಬ್ಬನೇ ಹೇಗೆ ಮನೆಯಲ್ಲಿ ನೆಕ್ಸ್ಟ್ ದಿನ ಎಲ್ಲ ಸರಿ ಎಲ್ಲ ತೋಟದಲ್ಲಿ ಬಿದ್ದಿರ್ತಾರೆ. ಇದು ಚಂದ ಮಾಡಿ ನೋಡಬೇಕು ಎಷ್ಟು ದಿನ. ಅಪ್ಪು ಆಯಿತು, ಬ್ಲಾಗ್ ಸಹ ಇಲ್ಲಿಗೆ ಮುಗೀತು. ನಾವು ಸಹ ನಮ್ಮ ಮನೆ ಸೈಡು ಹೊರಡ್ತಾ ಇದ್ದೀವಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಗುಡ್ ನೈಟ್, ಟೇಕ್ ಕೇರ್. ವಾವ್ ಚೆಸ್ ಹಾಳು ಬಂದ್ಬಿಡ್ಸಿ. ನಾನು ಏತ್ ದಿನ ಕಂದ್ಬೋಳು, ಏತ್ ದಿನ ಕಂದ್ಬೋಳು. ಲಾಸ್ಟ್ ಸ್ಟಾಪ್ ಫಸ್ಟಾ? ಅಯ್ಯೋ ತೆಂಕಲ ಹೋಟೆಲ್ಗೆ പോയി